ಮಾಡಬೇಕು ಅಂತ ಹೇಳ್ಬಿಟ್ಟು ಆಸೆಯಲ್ಲಿದ್ದರು. ಇವತ್ತಿನ ದಿನ ಈ ಒಂದು ಕಾರ್ಯಕ್ರಮ ಮಾಡಲಿಕ್ಕೆ ಅವಕಾಶ ಸಿಕ್ತು. ಈ ಕಾರ್ಯಕ್ರಮದ ಮುಖ್ಯ ನಮ್ಮ ಕೇಂದ್ರ ಬಿಂದು ಆಗಿರ್ತಕ್ಕಂಥ ನಮ್ಮ ಪಕ್ಷದ ಅಧ್ಯಕ್ಷರಾಗಿರ್ತಕ್ಕಂಥ ನಾಗಣ್ಣವರೇ, ಅದೇ ರೀತಿ ನಮ್ಮ ರಾಜಕೀಯ ಗುರುಗಳಾದಂಥ ನಮ್ಮ ಆಲಂಗೂರು ಶ್ರೀಣ್ಣವರ ಸುಪುತ್ರಿಯಾಗಿರ್ತಕ್ಕಂಥ ನಮ್ಮ ಡಾಕ್ಟರ್ ಭವಾನಕ್ಕನವರೇ, ನಮ್ಮ ಶ್ರೀನಿವಾಸ ರೆಡ್ಡಿ ಅವರೇ, ನಮ್ಮ ರಘುಪತಿ ಅವರೇ, ನಮ್ಮ ಪ್ರಭಾಕರಣ್ಣವರೇ, ಅದೇ ರೀತಿ ನಮ್ಮ ನಾರಾಯಣವರೇ, ಶಂಕರಣ್ಣವರೇ, ಕಿಟ್ಟಣ್ಣವರೇ, ಸುಮಾರು ಜನ ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ನಮ್ಮ ಪಕ್ಷದ ಹಿರಿಯರು ಇದ್ದಾರೆ. ಅವರೆಲ್ಲರಿಗೂ ವಂದಿಸ್ತಾ, ಏನು ನಮ್ಮ ಮುಂದೆ ಕೂತಿರ್ತಕ್ಕಂಥ ನಮ್ಮ ಡೈರಿ ಅಧ್ಯಕ್ಷಗಳು ಹಾಗೂ ಕಾರ್ಯದರ್ಶಿಗಳು, ಮುಖ್ಯವಾಗಿ ನಮ್ಮ ಮಾಧ್ಯಮ ಮಿತ್ರರು, ಇವತ್ತಿನ ದಿನ ಏನು ನಮ್ಮ ರಾಜಕೀಯ ಗುರುಗಳಿಗೆ ಆಲಂಗೂರು ಶ್ರೀಣ್ಣನವರ ಪಾದಗಳಿಗೆ ವಂದಿಸ್ತಾ ನನ್ನ ಮುಂದುವರಿತ ನನ್ನನ್ನ ತಾವೆಲ್ಲರನ್ನೂ ಸೇರಿ ಇವತ್ತು ದಿನ ಡೈರಿ ನಿರ್ದೇಶಕನಾಗಿ ಮಾಡಿದ್ದೀನಿ. ಅವರಿಗೆ ನಾನು ಯಾವತ್ತೂ ಸಹ ಆಭಾರಿಯಾಗಿರ್ತೀನಿ. ಅಧ್ಯಕ್ಷರುಗಳು ಸುಮಾರು ಜನ ಕಾರ್ಯದರ್ಶಿಗಳ ಒಂದು ಸಲಹೆ ಮೇರೆಗೆ ಅವ್ರು ಮಾಡಿರ್ತಕ್ಕಂಥ ಸಹಾಯವನ್ನ ನಾನು ಯಾವತ್ತೂ ಸಹ ಅವರನ್ನು ಮರೆಯುವುದಿಲ್ಲ. ಒಂದು ಹೇಳ್ತೀನಿ, ಏನು ಇವತ್ತಿನ ನಾವು ರಾಜಕೀಯಕ್ಕೆ ಬಂದಿದ್ದೀವಿ, ರಾಜಕೀಯ ಶಾಶ್ವತ ಅಲ್ಲ, ಅಧಿಕಾರನೂ ಶಾಶ್ವತ ಅಲ್ಲ. ಆದ್ರೆ ನಾವು ಅದರ ಮಧ್ಯದಲ್ಲಿ ಏನಿರ್ತೀವಿ, ಏನ್ ನಾವು ಕೆಲಸ ಮಾಡಿರ್ತೀವಿ, ಬಹುಶಃ ಅದನ್ನೇ ಜನ ಮುಂದಿನ ದಿನಗಳಲ್ಲಿ ನೆನೆಸ್ಕೊಳ್ತಾರೆ. ಇಲ್ಲಾಂದ್ರೆ ಕೆಲವೇ ದಿನದಲ್ಲಿ ಮರೆತು ಹೋಗ್ತಾರೆ. ಬಹುಶಃ ಈ ತಾಲೂಕಿನಲ್ಲಿ ನಾವು ಕಂಡಿರ್ತಕ್ಕಂಥ ಎಲ್ಲ ಉದಾಹರಣೆಗಳಿದ್ದಾವೆ. ನಮ್ಮ ಆಲಂಗೂರು ಶ್ರೀಣ್ಣನವರು ಸುಮಾರು 14 ವರ್ಷ ಆಯಿತು ಅವರನ್ನು ನಮ್ಮನ್ನು ಆಗಲಿ ಹೋಗಿ, ಆದರೂ ಇವತ್ತು ದಿನ ಅವ್ರು ನೆನೆಸ್ಕೊಳ್ತಾರೆ ಅಂತಂದ್ರೆ ಬಹುಶಃ ಅವರು ಮಾಡಿರ್ತಕ್ಕಂಥ ಪಕ್ಷಾತೀತವಾಗಿ ಜಾತ್ಯತೀತವಾಗಿ ಏನ್ ಮಾಡಿದ್ರು ಅವರು, ಬಹುಶಃ ಅದರಿಂದ ಇವತ್ತು ದಿನ ನೆನೆಸ್ಕೊಳ್ಳಿಕ್ಕೆ ಸಾಧ್ಯ ಆಗ್ತಾ ಇದೆ. ರಾಜಕೀಯ ನಮ್ಮ ಕಾಲು ಮುಗಿದು ನನಗೆ 100 ವರ್ಷ ಆಯ್ತು ಅಂತಂದ್ರೆ ಆಗಲ್ಲ. 4 ಜನ ನಮ್ಮ ಬಗ್ಗೆ ಮಾತಾಡ್ಕೋಬೇಕು. ನಾವು ರಾಜಕಾರಣದಲ್ಲಿ ದುಡ್ಡು ಮಾಡಬೇಕು ಅಂತ ಯಾವತ್ತೂ ಬಂದಿಲ್ಲ, ಅಂತ ಅವಶ್ಯಕತೆ ಇಲ್ಲ. ಆ ರೀತಿ ಏನಾದ್ರು ಬಂದಾಗ ರಾಜಕೀಯ ಬಿಟ್ಟು ಮನೆಯಲ್ಲಿ ಹೋಗ್ತೇವೆ ಕೆಲಸ ಮಾಡ್ಲಿಕ್ಕೆ, ವ್ಯವಸಾಯದ ಬೇಕಾದ್ರೆ. ಯಾವತ್ತೂ ಅಷ್ಟೇ ನಮ್ಮ ಜನ ನಂಬಿರ್ತಕ್ಕಂಥ ಜನನ್ನ ನಾವು ನಮ್ಮ ಜೊತೆಯಲ್ಲಿ ಇಟ್ಕೋಬೇಕು. ಆ ಜನರ ಮಧ್ಯೆ ನಾವು ಪ್ರೀತಿ ವಿಶ್ವಾಸ ಗಳಿಸಿದ್ರೆ ಮಾತ್ರ ಈ ತಾಲೂಕಿನಲ್ಲಿ ಪ್ರತಿಯೊಬ್ಬರು ಮುಂದಿನ ದಿನಗಳಲ್ಲಿ ನೆನೆಸ್ಕೋತಾರೆ. ಬಹುಶಃ ತಾವೆಲ್ಲ ಕಂಡಿದ್ದೀರಿ ಹಿಂದೆ ಯಾವ ರೀತಿ ರಾಜಕಾರಣ ಮಾಡ್ತಿದ್ರು ಅಂತ. ರೈತರು ನಮ್ಮನ್ನು ನಂಬಿದ್ರೆ ಪ್ರಾಣ ಕೊಡುವಂತ ರೈತರು ಈ ತಾಲೂಕಿನಲ್ಲಿದ್ದಾರೆ. ಅಂತ ರೈತರು ಸುಮಾರು ಜನ ಬಡವರು ಪಕ್ಷಾತೀತ ಜಾತ್ಯತೀತವಾಗಿ ನಮ್ಮನ್ನ ನಮ್ಮ ಮೇಲಿಟ್ಟಿರ್ತಂತ ವಿಶ್ವಾಸವನ್ನ ಯಾವತ್ತೂ ಅವ್ರನ್ನ ನಾವು ಮರಿಬಾರ್ದು. ಮರೆತರೆ ನಮಗೆ ಕಾಲ ಬರಲ್ಲ ಅಂತ ಸಹ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ಒಂದನ್ನು ಹೇಳ್ತೀನಿ, ನಮ್ಮ ರೈತಾಪಿ ಜನ ಈ ಒಂದು ದಿನ ಡೈರಿಯನ್ನು ನಂಬಿಕೊಂಡು ಸುಮಾರು ಜನ ಈ ಒಂದು ದಿನ ಜೀವನ ಮಾಡುವಂತ ಪರಿಸ್ಥಿತಿಯಿದ್ದಾರೆ. ಬಹುಶಃ ಆ ಡೈರಿಗಳೇ ಇಲ್ಲದಿದ್ರೆ ನಮ್ಮ ಜನ ಸುಮಾರು ಇನ್ನೂ ದುಸ್ಥಿತಿಗೆ ಹೋಗ್ತಾ ಇದ್ರು. ಅದನ್ನ ನಂಬಿ ಇವತ್ತು ಎಷ್ಟೋ ಜನ ನಾವು ನೋಡ್ತಿರ್ತೀವಲ್ಲ ಹಳ್ಳಿಗಳಲ್ಲಿ, ಪಾಪ ಬೆಳಿಗ್ಗೆ ಇದ್ರೆ ಹೆಣ್ಮಕ್ಳು ಪಾಪ ಹಾಲಿಂಡಿ ನಾನು 3-4 ಗಂಟೆಗೆ ಎದ್ದು ಆ ಒಂದು ಅವ್ರು ಮಾಡುವಂತ ಒಂದು ಕೆಲಸ ಇದೆಯಲ್ಲ, ಬಹುಶಃ ಅದನ್ನು ನಾವು ಯಾವತ್ತೂ ಮರೀಲಿಕ್ಕೆ ಆಗಲ್ಲ. ಅಂತ ಜನಕ್ಕೆ ನಾವು
ಮೋಸ ಮಾಡುವಂಥದ್ದು ಯಾವತ್ತೂ ಆಗೋದಿಲ್ಲ. ಅಂತ ರೈತರಿಗೆ ನಾನು ಏನು ಇವತ್ತು ದಿನ ನಮ್ಮನ್ನು ನಂಬಿ ಅವಕಾಶ ಕೊಟ್ಟಿದ್ದಾರೆ, ಅವ್ರಿಗೋಸ್ಕರ ನಾವು ನಮ್ಮ ಶಕ್ತಿ ಮೀರಿ ಕೆಲಸ ಮಾಡ್ತೀವಂತ ಸಹ ನಾನು ಈ ಸಂಬಂಧದಲ್ಲಿ ಹೇಳಿಕ್ಕೆ ಬಯಸ್ತಾ ಇದ್ದೀನಿ. ಬಹುಶಃ ನಮ್ಮ ಶಾಸಕರು ನಮಗೂ ಸಹ ಒಂದು ಒಳ್ಳೆ ಮುತುವರ್ಜಿ ವಹಿಸಿ ಎಲ್ಲಾ ರೀತಿಯ ಸಹಕಾರ ಮಾಡಿ ನನ್ನನ್ನ ನಮ್ಮ ಆಲಂಗರು ನಮ್ಮ ಕಾರ್ಯಗಳ ನಾಗರಾಜನವರನ್ನ ಗೆಲ್ಲಿಸ್ಲಿಕ್ಕೆ ಅವರು ಸಹ ಪಣ ತೊಟ್ಟಿದ್ದಾರೆ. ಬಹುಶಃ ಅವ್ರನ್ನು ಬೇರೆ ಒಂದು ಹೊರದೇಶದಲ್ಲಿ ಇದ್ದಂತ ಕಾರಣದಿಂದ ಬರ್ಲಿಕ್ಕೆ ಆಗಿಲ್ಲ ಅಂತ ಹೇಳಿದ್ದಾರೆ. ಇಲ್ಲಿ ಅದೇ ರೀತಿ ಏನು ನಮ್ಮ MP ಅವರೀಗ ಬರ್ಲಿಕ್ಕೆ ಬರ್ತಿದ್ದಾರೆ, ಮೋಸ್ಟ್ಲಿ ಒಂದು 5 ನಿಮಿಷದಲ್ಲಿ ಬರ್ತಾರೆ. ಅದೇ ರೀತಿ ಏನು ನಮ್ಮ ನಾಗಣ್ಣವರು ಅವರು ಸಹ ಮಾತಾಡುವಂಥದ್ದು, ಯಾಕಂದ್ರೆ ಊಟದ ಸಮಯ ಆಗ್ತಾ ಇದೆ, ದಯವಿಟ್ಟು ಯಾರು ಬೇಜಾರು ಮಾಡ್ಕೋಬೇಡಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ನಿಮ್ಮೆಲ್ಲರನ್ನು ಸಹ ನಮ್ಗೆ ಎಲ್ರಿಗೂ ಅವಕಾಶ ಕೊಟ್ಟ ನಮ್ಮೆಲ್ರಿಗೂ ಒಂದಿಸಿ ನನ್ನ 4 ಮಾತನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ.